ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯಕ. ರಾಜ್ಯ ರಾಜಕಾರಣದ ಮೇಲೆ ಬೆಳಗಾವಿಯ ರಾಜಕಾರಣ ಆಗಾಗ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದರಲ್ಲೂ ಕೂಡ ಒಂದು ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದಂತಹ ಬೆಳಗಾವಿಯ PLD ಬ್ಯಾಂಕ್ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಂತಹದ್ದೇ ಒಂದು DCC ಬ್ಯಾಂಕ್ ಚುನಾವಣೆ ರಾಜ್ಯ ರಾಜಕೀಯಕ್ಕೆ ತಲೆನೋವನ್ನು ತಂದೊಡ್ಡಿದೆ. ಹೌದು, ಕಳೆದ 3-4 ದಿನಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂಥ DCC ಬ್ಯಾಂಕ್ ಚುನಾವಣೆಯ ವೇಳೆ ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಅನ್ನುವಂಥ ಯುದ್ಧ ಶುರುವಾಗಿದೆ. ಅದರಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಪರಸ್ಪರ ಬೆಂಬಲಿಗರು ಹೊಡೆದಾಟವನ್ನು ಮಾಡಿಕೊಂಡು ವಾಹನಗಳ ಜಖಮಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಇದೆಲ್ಲದಕ್ಕೂ ಕಾರಣ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ಸತೀಶ್ ಜಾರಕಿಹೊಳಿ ಅವರು ಈ ಒಂದು DCC ಬ್ಯಾಂಕ್ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಮಾಜಿ ಸಂಸದರಾಗಿರುವಂಥ ರಮೇಶ್ ಕತ್ತಿ ಅವರು ಕೂಡ ಈ ಒಂದು ಚುನಾವಣೆಯನ್ನು ಗೆದ್ದೇ ತೀರಬೇಕನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಉಮೇಶ್ ಕತ್ತಿ ಅವರ ನಿಧನದ ನಂತರ ರಮೇಶ್ ಕತ್ತಿ ಅವರು ಸಾಕಷ್ಟು ಈ ಒಂದು ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇತ್ತು. ಅದರ ಜೊತೆಗೆ ರಮೇಶ್ ಕತ್ತಿ ಅವರ ಟಿಕೆಟ್ ತಪ್ಪಿಸೋದಕ್ಕೆ ಕಾರಣವಾಗಿದ್ದಂಥ ಕೆಲವೊಂದಿಷ್ಟು BJP ನಾಯಕರ ವಿರುದ್ಧವೂ ಕೂಡ ರಮೇಶ್ ಕತ್ತಿ ವಾಗ್ದಾಳಿಯನ್ನು ನಡೆಸಿದರು. ಇದೀಗ DCC ಬ್ಯಾಂಕ್ ಚುನಾವಣೆಯ ಮೂಲಕ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ರಮೇಶ್ ಕತ್ತಿ ಅವರು ಮರಳುತ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತಿರುವಂಥದ್ದು. ಯಾಕಂದರೆ DCC ಬ್ಯಾಂಕ್ ಚುನಾವಣೆಯ ಮೂಲಕ ಈ ಒಂದು ಬೆಳಗಾವಿಯ ರಾಜಕಾರಣದಲ್ಲಿ ರಮೇಶ್ ಕತ್ತಿ ಮತ್ತೆ ತಮ್ಮ ವರ್ಚಸ್ಸನ್ನು ಗಿಟ್ಟಿಸಿಕೊಳ್ಳಲೇಬೇಕೆಂಬ ಪಣಕ್ಕೆ ಬಿದ್ದಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಈ ಒಂದು ಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಯಾವ ರೀತಿಯಾದಂಥ DCC ಬ್ಯಾಂಕ್ ಚುನಾವಣೆಗಳಾಗತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನೋಡೋದಾದರೆ, ಇಲ್ಲಿ BJP ಮತ್ತು JDS ಕಾಂಗ್ರೆಸ್ ಅನ್ನುವಂಥ ಪಕ್ಷ ನಿಷ್ಠೆ ಇರೋದಿಲ್ಲ. ಅದರ ಜೊತೆಗೆ ವ್ಯಕ್ತಿಗಳೇ ಈ ಒಂದು ಚುನಾವಣೆಗೆ ಮುಖ್ಯ ಆಗಿರೋದ್ರಿಂದ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಗಳಿಗೆ ಬಹಳ ಮಹತ್ವವನ್ನು ಕೊಡಲಾಗುತ್ತೆ. ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ಬರುವಂತಹ ಕ್ಷೇತ್ರಗಳಿದ್ದಾವೆ, ಅದರಲ್ಲೂ ಕೂಡ 18 ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯ ರಾಜಕಾರಣವನ್ನು ನೀವು ಯಾವುದೇ ರೀತಿಯಾಗಿ ನೋಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆದರೆ ಇವತ್ತು ಬಡಿಗೆ ದೊಣ್ಣೆಯನ್ನು ಹಿಡಿದುಕೊಂಡು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮೇಲೆ ರಮೇಶ್ ಕತ್ತಿ ಬೆಂಬಲಿಗರು ಹಲ್ಲೆಯನ್ನು ಮಾಡ್ತಿದ್ದಾರೆ. ರಮೇಶ್ ಕತ್ತಿಯವರ ಪರ ಇರುವಂಥ ಬೆಂಬಲಿಗರು ಮತ್ತು ಬ್ಯಾಂಕ್ನ ಸದಸ್ಯರು ಸತೀಶ್ ಜಾರಕಿಹೊಳಿ ಅವರ ವಾಹನಗಳ ಮೇಲೆ ಹಲ್ಲೆಯನ್ನು ಮಾಡ್ತಿದ್ದಾರೆ. ಇದು ರಣರಂಗವಾಗಿ ನಿರ್ಮಾಣವಾಗಿರೋದ್ರಿಂದ ಈ ಒಂದು ಚುನಾವಣೆಯನ್ನು ರಾಜ್ಯ ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಅದರ ಜೊತೆಗೆ 3-4 ದಿನಗಳಿಂದಲೂ ಕೂಡ ಸದಸ್ಯರ ಆಯ್ಕೆ ಪ್ರಕ್ರಿಯೆ ವಿಚಾರದಲ್ಲಿ ಯಾವ ರೀತಿ ಜಿಲ್ಲಾಡಳಿತ ನಡೆದುಕೊಳ್ಳುತ್ತೆ ಅನ್ನೋಂಥದ್ದನ್ನು ಪ್ರಶ್ನೆಯನ್ನು ಇದೀಗ ನಿಖಿಲ್ ಕತ್ತಿಯವರು ಮಾಡಿರುವಂಥದ್ದು. ಹುಕ್ಕೇರಿಯ ಶಾಸಕರಾಗಿರುವಂಥ ನಿಖಿಲ್ ಕತ್ತಿಯವರು ಕೂಡ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಯಾವ ರೀತಿ ಈ ಒಂದು ಚುನಾವಣೆಯನ್ನು ನಡೆಸುತ್ತೆ ಮುಂದೆ, ಅದರ ಜೊತೆಗೆ ಈ ಒಂದು ಚುನಾವಣೆ ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಸತೀಶ್ ಜಾರಕಿಹೊಳಿ ಅವರ ಪರ ಮತದಾರರು ಯಾವ ರೀತಿ ಮತಗಳನ್ನು ಚಲಾವಣೆ ಮಾಡ್ತಾರೆ, ಅದರ ಜೊತೆಗೆ DCC ಬ್ಯಾಂಕ್ ಸದಸ್ಯರ ಆಯ್ಕೆ ಪ್ರಕ್ರಿಯೆಯಲ್ಲಿ ರಮೇಶ್ ಕತ್ತಿ ಅವರಿಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಬಹಳ ಬಿರುಸಿನ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಕ್ಷೇತ್ರದಲ್ಲಿ 3-4 ದಿನಗಳಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಪರವಿರುವಂಥ ಸದಸ್ಯರ ಗೆಲುವಿಗಾಗಿ ಸಾಕಷ್ಟು ದಾಳಗಳನ್ನು ಉರುಳಿಸ್ತಿದ್ದಾರೆ. ಕೆಲವೊಂದಿಷ್ಟು ಸದಸ್ಯರನ್ನು ತಮ್ಮ ಪರವಾಗಿ ನಿಲ್ಲುವಂತೆ ಬೆಂಬಲವನ್ನು ಕೋರ್ತಿದ್ದಾರೆ. ಅದರ ಜೊತೆಗೆ ರಮೇಶ್ ಕತ್ತಿಯವರು ಕೂಡ ಯಾವ ಸದಸ್ಯರು BJPಯನ್ನು ತೊರೆದು ಕಾಂಗ್ರೆಸ್ನತ್ತ ಮುಖ ಮಾಡ್ತಾರೆ ಅಂಥವರಿಗೆ ಮತ್ತೆ ಮರುತಂತ್ರವನ್ನು ಹೂಡುವ ಮೂಲಕ ಅವರನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಮೊನ್ನೆ ಮದಿಹಳ್ಳಿ ಗ್ರಾಮದಲ್ಲಾದಂಥ ಘಟನೆಯು ಕೂಡ ಬಹಳಷ್ಟು ಪತಿಯೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮತ ನೀಡಿದ್ದಾರೆ, ರಮೇಶ್ ಕತ್ತಿ ಅವರಿಗೆ ಮತ ನೀಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಮಹಿಳೆಯೋರ್ವಳು ಪತಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಸಂದರ್ಭದಲ್ಲಿದ್ದರು. ಆ ಒಂದು ಸಂದರ್ಭದಲ್ಲೂ ಕೂಡ ಮಹಿಳೆಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನು ರಮೇಶ್ ಕತ್ತಿ ಅವರು ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೊರ ತಾಲೂಕಿನಿಂದ ಜನರು ಬಂದು ಗುಂಡಾವರ್ತನೆಯನ್ನು ಮಾಡ್ತಿದ್ದಾರೆ, ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ, ನಮ್ಮ ಗೆಲುವಿಗೆ ಅಡ್ಡಿ ಆಗ್ತಿದ್ದಾರೆ ಅನ್ನುವಂಥ ಮಾತನ್ನು ಇದೀಗ ನಿಖಿಲ್ ಕತ್ತಿ ಅವರು ಹೇಳಿರೋದ್ರಿಂದ ಈ ಒಂದು ಚುನಾವಣೆ ಯಾವ ರೀತಿ ರಣರೋಚಕತೆಯನ್ನು ಪಡೆದುಕೊಳ್ತಾ ಇದೆ ಅನ್ನೋದ್ರ ಜೊತೆಗೆ ಈ ಒಂದು ಚುನಾವಣೆ ಯಾರಿಗೆ ಗೆಲುವನ್ನು ತಂದುಕೊಡುತ್ತೆ ಮತ್ತು ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಫೈಟ್ಗೆ ಯಾವ ರೀತಿ ಬ್ರೇಕ್ ಬೀಳುತ್ತೆ ಅನ್ನೋದು ಒಂದು ಕಡೆ ಆದರೆ, ಸತೀಶ್ ಜಾರಕಿಹೊಳಿ ಈ ಒಂದು DCC ಬ್ಯಾಂಕ್ ಚುನಾವಣೆಯನ್ನು ಗೆಲ್ಲೋ ಮೂಲಕ ತಮ್ಮ ಮಗನಿಗೆ ಕ್ಷೇತ್ರವನ್ನು ರೆಡಿ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಿರುವಂಥದ್ದು. ಇದರಿಂದಾಗಿಯೇ ರಮೇಶ್ ಕತ್ತಿಯವರು ಕೂಡ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. BJP ಶಾಸಕರು BJPಯ ಸದಸ್ಯರ ಬೆಂಬಲವನ್ನು ಹೊರತುಪಡಿಸಿಯೂ ಕೂಡ ಏಕಾಂಗಿಯಾಗಿ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಈಗಾಗ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಈ ಒಂದು
ಬ್ಯಾಂಕ್ ಚುನಾವಣೆಯ ಸೋಲು ಗೆಲುವಿನ ಮೇಲೆ ರಮೇಶ್ ಕತ್ತಿಯವರ ರಾಜಕೀಯ ಭವಿಷ್ಯ ನಿಂತಿರುವಂಥದ್ದು. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಏನು ಮುಂದಿನ ರಾಜಕಾರಣ ಇದೆ, ಅದರಲ್ಲೂ ಕೂಡ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿಗೆ ಈ ಒಂದು ಚುನಾವಣೆಯನ್ನು ಗೆದ್ದೇ ತೀರಬೇಕೆನ್ನುವಂಥ ಹಠಕ್ಕೆ ಬಿದ್ದಿರುವಂಥ ಸತೀಶ್ ಜಾರಕಿಹೊಳಿ ಅವರಿಗೆ DCC ಬ್ಯಾಂಕ್ ಚುನಾವಣೆ ಗೆಲುವು ತಂದು ಕೊಡುತ್ತಾ ಅಥವಾ ಸೋಲನ್ನು ಉಣಿಸತ್ತಾ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಉಮೇಶ್ ಕತ್ತಿಯವರ ಸಾವಿನ ನಂತರ ಬೆಳಗಾವಿ ರಾಜಕೀಯದಲ್ಲಿ, ಅದರಲ್ಲೂ ಕೂಡ ಹುಕ್ಕೇರಿ ಕ್ಷೇತ್ರದಲ್ಲಿ ಬೆಳಗಾವಿಯ ಸಾಹುಕಾರ್ ಎಂದೇ ಗುರುತಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಇಷ್ಟು ಪಣಕ್ಕೆ ಬಿದ್ದು ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಂಚಾರವನ್ನು ಮಾಡ್ತಿದ್ದಾರೆ. ಈ ಒಂದು ಹೋರಾಟ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ರೀತಿ ಲಾಭವನ್ನು ತಂದುಕೊಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇತ್ತ ಏನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯಾಗಿರುವಂಥ ಪ್ರಿಯಾಂಕಾ ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಸಂಸದರಾಗಿರೋದ್ರಿಂದ, ರಾಹುಲ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮುಂಬರುವ ಚುನಾವಣೆಗಳ ಲೆಕ್ಕಾಚಾರದ ಮೇಲೆ ಈ ಒಂದು ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ ಆಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆಲುವು ಯಾರು ಪಾಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.